ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದು ಹೋಳಿ ಹಬ್ಬದ ದಿನದ ಬ್ಲಾಗ್. ಅರ್ಲಿ ಮಾರ್ನಿಂಗ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬ್ಲಾಗ್ ಸ್ಟಾರ್ಟಿಂಗಲ್ಲೇ ಆಕಾಶ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಸೊ ಆವತ್ತಿನ ದಿನ ಹುಣ್ಣಿಮೆ ಕೂಡ ಇತ್ತು, ಅಂದರೆ ಹಿಂದಿನ ದಿನ ನೈಟಿಂದನೇ ಶುರುವಾಗಿತ್ತು ಅಂತ ಹೇಳ್ತಾಯಿದ್ರು. ಬಟ್ ಅವತ್ತಿನ ದಿನ ಹುಣ್ಣಿಮೆನೂ ಇತ್ತು, ನೈಟು ಮತ್ತು ಗ್ರಹಣ ಕೂಡ ಇತ್ತು. ಮಾರ್ನಿಂಗ್ ನಾನು ದೇವರಿಗೆ ಎಲ್ಲ ಅಂದರೆ ಬೇಗನೆ ಪೂಜೆ ಮಾಡೋಣ, ಯಾಕೆಂದರೆ ಅವತ್ತು ಗ್ರಹಣ ಇದ್ದಿದ್ದರಿಂದ ಆಫ್ಟರ್ 6:30 ಏನೋ ಸೂಕ್ತ ಕಾಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಮತ್ತು ಅವತ್ತಿನ ದಿನ ನಮ್ಮ ಮನೆ ದೇವರು ಕಾಲಭೈರವೇಶ್ವರನ ತೇರು ಕೂಡ ನಡೆದಿತ್ತು. ಸೊ ಹಂಗಾಗಿ ಪೂಜೆ ಮಾಡಲೇಬೇಕಾಗಿತ್ತು ನಮ್ಮ ಮನೆಯಲ್ಲಿ. ಬೆಳಗ್ಗೆನೇ ಮಾಡಿಬಿಡೋಣ ಅಂಥೇಳಿ ನಾನು ಹಿಂದಿನ ದಿನ ನೈಟ್ ಎಲ್ಲ ಕೆಲಸ ಮುಗಿಸಿ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಎದ್ದಿದ್ನ. ಇದು ಬಂದುಬಿಟ್ಟು 5:15 ಅಂದ್ಕೊಳ್ತೀನಿ, ಏಕೆಂದರೆ ನಮ್ಮ ವಾಟ್ಸಪ್ಪ 15 ಮಿನಿಟ್ಸ್ ಜಾಸ್ತಿ ಇದೆ. ಸೊ 5:15 ನಮ್ಮ ಮನೆ ಹತ್ರ ಚಂದ್ರ ಕಾಣ್ತಾ ಇದ್ದಂತಹ ರೀತಿ. ಸೊ ನನಗೆ ನೋಡಿಬಿಟ್ಟು ಒಳಗಡೆ ದೇವ್ರನ್ನೆಲ್ಲ ರೆಡಿ ಮಾಡಿ ಹೊರಗಡೆ ಹೊಸಲಿಗೆ ಅರ್ಶಿನ ಕುಂಕುಮ ಇಡೋಣ ಅಂತ ಆಚೆ ಬಂದಿದ್ದ ತಕ್ಷಣ ನಮ್ಮ ಗೇಟ್ ಹತ್ರ ಚಂದ್ರ ಈ ಥರ ಕಾಣಿಸ್ತಾ ಇತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನಿಮಗೂ ಕೂಡ ಅದನ್ನು ಶೇರ್ ಮಾಡೋಣ ಅಂಥೇಳಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಅದಾದಮೇಲೆ ಹೊರಗಡೆ ಹೊಸಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವ್ರ ಮನೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೇಗನೆ ಪೂಜೆ ಮಾಡಿಬಿಡೋಣ, ಒಂದು 5:30 ಒಳಗಡೆ ಪೂಜೆ ಮಾಡಬೇಕು ಅಂತ ನನ್ನ ತಲೆನಲ್ಲಿತ್ತು. ಸೊ 5:30 ಅಷ್ಟರಲ್ಲಿ ಪೂಜೆ ಕೂಡ ಆಯಿತು. ನೈವೇದ್ಯಕ್ಕೆ ಪಾಯಸ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಅವತ್ತು ನನ್ನ ಅದೃಷ್ಟಕ್ಕೆ ಮಾರ್ನಿಂಗ್ ನಾನು ಎದ್ದಾಗಿಂದ ಮನೆಯಲ್ಲಿ ಕರೆಂಟೇ ಇಲ್ಲ. ನಾನು ಎದ್ದಾಗ ಕರೆಂಟ್ ಹೋಗಿದ್ದು, ಹಾಗೆ ಅದೇ ಕತ್ಲೆನಲ್ಲೇ ಹಿಂಗೋ ನಿಧಾನವಾಗಿ ನಾನು ದೇವ್ರನ್ನೆಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಪೂಜೆ ಮಾಡಬೇಕು, ಮತ್ತು ಆ ಟೈಮಲ್ಲಿ ಮಾಡೋಕ್ಕೂ ಆಗೋಲ್ಲ, ಲೇಟ್ ಆಗಿಬಿಡುತ್ತಲ್ಲ ಅಂತೇಳ್ಬಿಟ್ಟು ನಾನು ಅವಲಕ್ಕಿ ನೈವೇದ್ಯ ಪ್ರಸಾದ ಮಾಡಿಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟೆ. ಪೂಜೆ ಮಾಡಿದ್ಮೇಲೆ ಪೂಜೆ ಮಾಡುವಾಗ ಕರೆಂಟ್ ಬಂತು. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಹೊರಗಡೆ ಬಂದು ನೋಡಿದಾಗ ನೋಡ್ಬೋದು ಚಂದ್ರ ಫುಲ್ಲು ರೆಡ್ ಮೂನ್ ಆಗಿಬಿಟ್ಟಿತ್ತು. ಸೊ ವಿಡಿಯೋದಲ್ಲಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ. ನಾನು ವಿಡಿಯೋದಲ್ಲಿ ತುಂಬ ಟ್ರೈ ಮಾಡಿದೆ, ಅದರಲ್ಲಿ ಹೇಗಿದೆ ಅದೇ ಥರ ಸ್ವಲ್ಪ ರಿಯಲಾಗಾದರೂ ಮಾಡೋಣ ಅಂತ. ಬಟ್ ನನ್ನ ಕೈಲಿ ಸಾಧ್ಯ ಆಗಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಫುಲ್ಲು ರೆಡ್ ಮೂನ್ ಆಗಿಬಿಟ್ಟಿತ್ತು. ಅವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಏನೋ ಇತ್ತು, ಮತ್ತು ರೆಡ್ ಮೂನ್ ಆಗುತ್ತೆ ಅಂತ ಕೂಡ ಹೇಳಿದ್ರು. ಅದನ್ನು ನಾನು ನೈಟ್ ನೋಡೋದನ್ನು ಮಾರ್ನಿಂಗೇ ನೋಡಿಬಿಟ್ಟೆ ನಾನು. ಸೊ ಇದು ಬಂದ್ಬಿಟ್ಟು ನಾನು ತೊಗೊಂಡಿರೋದು ಒಂದು 5:30 ಕ್ಲಿಪ್ಪಿಂಗ್. 5:30 ಪೂಜೆ ಎಲ್ಲ ಆದಾಗ 5:30ಗೆ ತೊಗೊಂಡಿರೋವಂಥ ಕ್ಲಿಪ್ಪಿಂಗ್. ಹೇಗೆ ಅನಿಸ್ತದೆ ಕಮೆಂಟ್ ಮಾಡಿ ಆಯಿತಾ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಹೋಳಿ ಹಬ್ಬ ಜೊತೆಗೆ ಗ್ರಹಣ ಇರೋದ್ರಿಂದ ಮಸ್ತು. ಇಲ್ಲೇ ನಿಂತ್ಕೊಂಡಿದ್ದೀನಿ, ಹಾಲು ಹೋಗ್ಬಿಡ್ತು. ಸೊ ಹಾಲು ಹೋಗ್ದಾಗ ಆ ಥರ ಹೇಳಬೇಕಂತೆ ಕೃಷ್ಣಾರ್ಪಣೆ ಮಸ್ತು ಅಂತ. ಹಾಲು ಹೋಗ್ಬಿಡ್ತಲ್ಲ ಆ ಥರ ಹೇಳಬಾರ್ದಂತೆ. ಸೊ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಇವತ್ತು ಬಂದುಬಿಟ್ಟು ಗ್ರಹಣ ಇರೋದ್ರಿಂದ ಇವತ್ತು ಮಾಡಬಾರ್ದು, ಅಥವಾ ಸಂಜೆ ಮೇಲೆ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಮತ್ತು ಒಬ್ಬೊಬ್ಬರು ಅಂತಾರೆ ಆಚರಿಸ್ಬೋದು, ಅಂದರೆ ಗ್ರಹಣ ಇದೆ ಅಂತಾರೆ. ಇನ್ನು ಕೆಲವರು ಅಲ್ಪಾವಧಿಯಲ್ಲಿ ಕಾಣೋದ್ರಿಂದ ಗ್ರಹಣ ಇಲ್ಲ ಅಂತ ಕೂಡ ಹೇಳ್ತಾರೆ, ಗೊತ್ತಿಲ್ಲ. ನನ್ನ ಪ್ರಕಾರ ಇವತ್ತು ಬಂದ್ಬಿಟ್ಟು ಆದಿಚುಂಚನಗಿರಿಯಲ್ಲಿ ಗಂಗಾಧರೇಶ್ವರನ ತೇರು ನಡೀತಾ ಇದೆ. ಸೊ ನಮ್ಮ ಮನೆ ದೇವರು ಕಾಲಭೈರವೇಶ್ವರ. ಹಾಗಾಗಿ ಬೆಳಗ್ಗೆ 4 ಗಂಟೆಗೆ ತೇರು ಎಳಿತಾರೆ. ಬಟ್ ನನಗೆ ಕರೆಂಟ್ ಹೋಗ್ಬಿಟ್ಟಿತ್ತು ನಮ್ಮ ಮನೆ ಹತ್ರ. ಕರೆಕ್ಟಾಗಿ 4:30 ಕರೆಂಟ್ ಹೋಯಿತು. ಅವಾಗ ಎಚ್ಚರಿಕೆ ಆಯಿತು ನನಗೆ. ಇದ್ಬಿಟ್ಟು ಅದೇ ಕರೆಂಟ್ ಇಲ್ಲದೇ ನಾನು ಹಾಗೆ ನಿಧಾನಕ್ಕೆ ಸ್ನಾನ ಮಾಡ್ಕೊಂಡು ನನ್ನ ಮೊಬೈಲ್ ಟಾರ್ಚನ್ನ ಆನ್ ಮಾಡಿಕೊಂಡು ಸ್ನಾನ ಮಾಡಿ ರಾತ್ರಿನೆಲ್ಲ ಕೆಲಸ ಮಾಡಿ ಮಿಕ್ಸಿ ಮಲಗಿಬಿಟ್ಟಿದ್ದೆ. ಅದಕ್ಕೆ ಬೆಳಿಗ್ಗೆ ಮಗು ಮನೆ ಒರೆಸೋದು ಬೆಳಿಗ್ಗೆ ಇಟ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಕರೆಂಟ್ ಹೋಗಿತ್ತು, ಕಷ್ಟ ಆಗ್ಬಿಡ್ತಾಯಿತ್ತು ನನಗಿನ್ನು. ರಾತ್ರಿನ ಮನೆಯೆಲ್ಲ ಒರೆಸ್ಬಿಟ್ಟು ಮಲಗಿಬಿಟ್ಟಿದ್ವಿ ಹೋಗಿ. ಇನ್ನೇನು ಹಾಲಲ್ಲೆಲ್ಲ ಯಾರು ಓಡಾಡೋದಲ್ಲ ಅಂತ ಇನ್ನು ಹೊರಗಡೆ ಕೆಲಸ ಎಲ್ಲ ಮುಗಿಸಿದೆ. ಇವಾಗ ಆ ಕತ್ಲೆನಲ್ಲೇ ದೇವರಿಗೆಲ್ಲ ಹೂವು ಮುಡಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ಲೇಟೇ ಆಯಿತು. ಒಂದು
5:15 ಆಯಿತು ಅಂತ ಅಂದ್ಕೊಳ್ತೀನಿ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ. ಸೊ ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಭೈರವೇಶ್ವರನ ಮಂತ್ರ ಎಲ್ಲ ಕೇಳಿ ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಇವಾಗ ಟೈಮ್ ಬಂದ್ಬಿಟ್ಟು 5:15 5:45 ಆಗ್ತಾಯಿದೆ. ಚಂದ್ರ ನೋಡಬೇಕು ಎಷ್ಟು ಚೆನ್ನಾಗಿ. ನಾನು ಫಸ್ಟು ದೇವರಿಗೆಲ್ಲ ರೆಡಿ ಮಾಡಿಬಿಟ್ಟು ಹೊರಗಡೆ ಬಾಗಿಲಿಗೆ ಅಷ್ಟು ಕುಂಕುಮ ಇಡಕ್ಕೆ ಹೋದಾಗ ಒಂಥರ ಲೈಟ್ ಆರೆಂಜಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಪೂಜೆ ಎಲ್ಲ ಮಾಡಿ ನೋಡೋ ಟೈಮಲ್ಲಿ ಫುಲ್ಲು ರೆಡ್ ಆಗಿಬಿಟ್ಟಿತ್ತು ಚಂದ್ರ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ತೋರಿಸೋಣ ಅಂಥೇಳಿ ಒಂದೇ ಒಂದು ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದ್ದೀನಿ, ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕೇತುಗ್ರಸ್ತ ಚಂದ್ರಗ್ರಹಣ ಏನೋ ಇದೆ ಇವತ್ತು. ಸೊ ಫುಲ್ಲು ರೆಡ್ ಆಗಿರುತ್ತೆ, ಆ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ, ನಿಮಗೂ ಕೂಡ ಶೇರ್ ಮಾಡ್ತೀನಿ ನೋಡಿ ಅಂತ. ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ನೋಡ್ತೀನಿ. ಟಿ ವಿ ಮಲಗಿದ್ರೆ ನೋಡಿ ಇಲ್ಲ ಮಂತ್ರಗಳು, ದೇವ್ರ ಮಂತ್ರ ಏನಾದರೂ ಹಾಕೊಂಡು ಕೇಳ್ಕೊಂಡು ಆಮೇಲೆ ತಿಂಡಿ ಮಾಡಬೇಕು. ನಮ್ಮ ಮಗನ ಸ್ಕೂಲಿಗೆ ರಜಾ ಎಲ್ಲ ಇವತ್ತು. ಮಾರ್ನಿಂಗ್ ಬಾಕ್ಸ್ ಕಟ್ಟಬೇಕು ಮತ್ತು ಹಸ್ಬೆಂಡ್ ಆಫೀಸಿಗೆ ತಿಂಡಿ ಮಾಡಬೇಕು. ಸರ್ ಮಧ್ಯಾಹ್ನದ ಮೇಲೆ ಏನೂ ತಿನ್ನೋಂಗಿಲ್ಲ ಅಂತ ಕೂಡ ಹೇಳ್ತಾರೆ. ಹಂಗಾಗಿ ಟೊಮೊಟೊ ಬಾತ್ ಏನಾದರೂ ಮಾಡಿಬಿಡ್ತೀನಿ ಒನ್ ಟೈಮ್ ಮಾಡಿ ನಾಷ್ಟಕ್ಕಾಗುತ್ತೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಾರೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಯೂಶ್ವಲಿ ನೈಟು ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಮಲಗ್ತಾ ಇದೆ. ಬೆಳಗ್ಗೆ ಎದ್ಬಿಟ್ಟು ತಿಂಡಿ ಮಾಡಿ ಮನೆ ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ದೀಪ ಹಚ್ತಾ ಇದ್ದು. ಬಟ್ ಇವತ್ತೆಲ್ಲ ಬೇಗ ಮುಗೋಗಿದೆ. ಮತ್ತು ಇದಾದ್ಮೇಲೆ ಏನು ಕೆಲಸನೂ ಮಾಡೋ ಹಾಕಿಲ್ಲ ಅಂತ ಹೇಳ್ತಾರೆ ಗ್ರಹಣ ಟೈಮಲ್ಲಿ. ಇನ್ನು ಗ್ರಹಣಕ್ಕೆ 3:30 ಇದೆ ಅಲ್ವಾ. ಸೊ ಅಷ್ಟರಲ್ಲಿ ಒಂದು ಕುಚ್ಚು ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಸೊ ಕಾಫಿ ತಣ್ಣಗಾಗ್ಬಿಡುತ್ತೆ, ಕುಡಿದ್ಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಅಲ್ಲ, ಗುಡ್ ನೈಟೇ. 9 ಗಂಟೆ ಆಗ್ತಾಯಿದೆ, ಇನ್ನೊಂದು 10 ನಿಮಿಷ ಆದರೆ. ಸೊ ಗ್ರಹಣ ಬಿಟ್ಟ ಮೇಲೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಇವಾಗ ಅಡುಗೆ ಸಾಂಬಾರು ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಜಸ್ಟ್ ಟೊಮೊಟೊ ಬಾತ್ ಮಾಡಿದ್ದೀನಿ. ಟೊಮೊಟೊ ಬಾತ್ ಮಾಡಿದೆ. ಈಗ ಸಾಂಬಾರು ರೈಸು ಅಂತ ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮನೆ 2 ಮಕ್ಕಳು ಊಟ ಇಲ್ಲದೆ ಪಾಪ ತುಂಬ ಸುಸ್ತು ಪಡ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ಇವತ್ತೇನೋ ದೇವಸ್ಥಾನ ತುಂಬ ಟೈಮ್ ತೆಗೆದಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ತಿಂದ್ಬಿಟ್ಟು ಆದಮೇಲೆ ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ. ಓಪನ್ ಆಗಿದೆ, ದೇವ್ರಿಗೆ ಕೈ ಮುಕ್ಕೊಂಡು ಬರ್ತೀವಿ. ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಮಾರ್ನಿಂಗ್ ವ್ಲಾಗ್ನ ಇದು ಮಾಡಿದ್ದು, ಬಟ್ ಆಮೇಲೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಬೆಳಿಗ್ಗೆ ಬೇಗ ಇದ್ದಿದ್ನಲ್ವ, ಅದಕ್ಕೂ ಸ್ವಲ್ಪ ಹೆಡ್ಡೇಕ್ ಆದಂಗೆ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಮಲಗು ಕೂಡ ಇದ್ದೆ. ಆಮೇಲೆ ಮಧ್ಯಾಹ್ನದ ಮೇಲೆ ಗ್ರಹಣ ಸ್ಟಾರ್ಟ್ ಆಯಿತು, ಟಿ ವಿ ನೋಡ್ಕೊಂಡು ಕೂತ್ಕೊಂಡೆ. ಏನೂ ಕೆಲಸ ಮಾಡಲಿಲ್ಲ. ಆ್ಯಕ್ಚುಲಿ ಕುಚ್ಚೋದೇನಾದರೂ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನೋಡಿ ಅದೇ ಒಬ್ಬರು ಬಂದರು, ನಾನು ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಬಿಡು, ನಾನು ತೆಕ್ಕೊಡ್ತೀನಿ, ಇರು ಒಂದು ನಿಮಿಷ ಒಂದು ಸೆಕೆಂಡ್ ಹಾಕ್ಕೊಟ್ಬಿಡ್ತೀನಿ, ಇರಿ ಆಮೇಲೆ ಮಾತಾಡ್ತೀನಿ. ನನ್ನ ಮಗ ಪಾಪ 12:15 ಅವನು ಊಟ ತಿಂದಿರೋವಂಥದ್ದು. ಸ್ಕೂಲಿಂದ ಬಂದಮೇಲೆ ನನ್ನ ಗ್ರಹಣ ಸ್ಟಾರ್ಟ್ ಆಗಿದೆ ಅಂತ ನೀರು ಸಹಿತ ಕುಡಿಯೋಕ್ಕೆ ಬಿಟ್ಟಿರಲಿಲ್ಲ ಅವನಿಗೆ. ಗ್ರಹಣ ಬಿಟ್ಟಿದ ತಕ್ಷಣ ಫಸ್ಟ್ ಹೋಗಿ ಅವನು ಸ್ನಾನ ಮಾಡಿಕೊಂಡು ಬಂದು ನೀರು ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ನಾನು ಟೊಮೊಟೊ ಬಾತ್ ಆ್ಯಕ್ಚುಲಿ ಮಾರ್ನಿಂಗೇ ತಿಂಡಿ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಪುಳಿಯೋಗರೆ ಮಾಡಿಬಿಟ್ಟಿದ್ದೆ. ಇವಾಗ ಸಂಜೆ ಬಿಸಿ ಬಿಸಿ ಟೊಮೊಟೊ ಬಾತ್ ಮಾಡಿಕೊಂಡು ತಿಂದ್ವಿ. ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಲಿಲ್ಲ ಅವತ್ತು. ಮತ್ತು ನಾನೇನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಾವು ಮುಲ್ಕಟ್ಟಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋ ಟೈಮಲ್ಲಿ ಅಲ್ಲೇ ದಾರಿನಲ್ಲಿ ಬೇಲ್ದ ಹಣ್ಣು ಮಾರ್ತಾಯಿದ್ರು. ನನ್ನ ಫೇವ್ರೆಟ್ ಹಣ್ಣುಗಳಲ್ಲಿ ಇದು ಕೂಡ ಒಂದು. ತುಂಬಾ ಇಷ್ಟ. ಇದನ್ನು ಗೊರವನಹಳ್ಳಿಗೆ ಹೋದಾಗ ಮೇಘನ ತೊಗೊಂಡಿದ್ಲು, ಅವಳ ಹತ್ರ 1-2 ಕೊಡೆ ಅಂತೇಳಿ ಈಸ್ಕೊಂಡು ಬಂದಿದ್ದ. ನಮ್ಮ ಮನೇಲಿ ನನ್ನನ್ನು ಬಿಟ್ಟರೆ ಹಸ್ಬೆಂಡ್ ಸ್ವಲ್ಪ ತಿಂತಾರೆ, ನನ್ನ ಮಗ ಅಂತೂ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ಅವನ ಹತ್ರ 2 ಇಸ್ಕೊಂಡು ಬಂದಿದ್ದು. ನೋಡಿದ್ರೆ ಅದೆಲ್ಲ 2 ಇದಾಗ್ಬಿಟ್ಟಿತ್ತು, ಕೊಳ್ತೋಗ್ಬಿಟ್ಟಿತ್ತು. ಬಟ್ ಇದು ಹೆಂಗಿರುತ್ತೋ ಏನೋ ಅಂತೇಳಿ ಒಂದು 4 ಹಣ್ಣು ತೊಗೊಂಡು ಬಂದ್ವಿ.
ಸಖತ್ ಟೇಸ್ಟಿಯಾಗಿತ್ತು ಹೇಳಬೇಕು ಅಂದರೆ. ಇದಕ್ಕೆ ಆ್ಯಕ್ಚುಲಿ ಬೆಲ್ಲ ಮಿಕ್ಸ್ ಮಾಡಿ ತಿಂತಾರೆ, ಬೆಲ್ಲದ ಪುಡಿನ ಮಿಕ್ಸ್ ಮಾಡಿ. ಬಟ್ ನನ್ನ ಹತ್ರ ಬೆಲ್ಲದ ಪುಡಿ ಇರಲಿಲ್ಲ ಅಂದ್ಬಿಟ್ಟು ನಾನು ಸಕ್ಕರೆ ಪುಡಿ ಮಿಕ್ಸ್ ಮಾಡಿದೆ. ಸಖತ್ ಟೇಸ್ಟಿಯಾಗಿತ್ತು ಹೇಳಬೇಕು ಅಂತಂದರೆ. ಅದಾದಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂಥೇಳಿ ಹಾಲು ಇಟ್ಟಿದ್ದನ್ನ ಹಾಲು ಒಡೆದೋಗ್ಬಿಟ್ಟಿದೆ. ನನಗೆ ಬೇಜಾರಾಗ್ಬಿಡ್ತು, ಹಾಲು ಒಡೆದೋಯ್ತಲ್ಲ, ಕಾಫಿ ಮಾಡ್ಕೊಂಡು ಕುಡಿಯೋಣ. ನನಗೇನಾದರೂ ಒಂದು ಇರುತ್ತಾ ಕುಡಿಬೇಕು ಅಥವಾ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಆಗ್ಬಿಡ್ತು ಅಂದರೆ ಬೇಜಾರಾಗುತ್ತೆ. ಸೊ ಹಂಗೆ ಹಾಲನ್ನ ಬಿಟ್ಬಿಟ್ಟು ನಾನು ನನ್ನ ಪಾಡಿಗೆ ನಾನು ಬೇರೆ ಕೆಲಸ ಮಾಡ್ಕೊಂಡು ಇದ್ಬಿಟ್ಟೆ. ಅದು ನೋಡಿದ್ರೆ ಈವ್ನಿಂಗ್ ಅಷ್ಟರಲ್ಲಿ ಪನ್ನೀರ್ ಥರ ಆಗ್ಬಿಟ್ಟಿತ್ತು. ಅದು ಎಲ್ಲ ನೀರು ಬೇರೆ ಸಪ್ರೇಟಾಗಿ ಪನ್ನೀರೆಲ್ಲ ಮೇಲೆ ಬಂದಿತ್ತು. ಸೊ ಇರು ನೋಡೋಣ ರಸಗುಲ್ಲ ಆದರೂ ಮಾಡೋಣ ಅಂಥೇಳಿ ಮಾಡಿದೆ. ಆ್ಯಕ್ಚುಲಿ ಮಾಡಬೇಕಂತ ಪ್ಲ್ಯಾನೇ ಇರಲಿಲ್ಲ ಹೇಳಬೇಕು ಅಂದರೆ. ಅದೇನಿತ್ತು ಪನ್ನೀರ್ನೆಲ್ಲ ನಾನು ನೀರಲ್ಲಿ ಸೋಸ್ಬಿಟ್ಟು ಸುಮ್ಮನೆ ಸ್ವಲ್ಪ ಮೈದಾ ಹಾಕಿ ಮಿದ್ದು ಸಕ್ಕರೆ ನೀರಲ್ಲಿ ಮಾಡಿದೆ. ನಿಜವಾಗ್ಲೂ ನಾವೇ ಮಾಡಲೇಬೇಕು ಅಂಥೇಳಿ ಮಾಡಿದ್ರು ಇಷ್ಟು ಟೇಸ್ಟಿಯಾಗಿ ಇಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ವೇನೋ, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನಾನು ನನ್ನ ಮಗ ನನ್ನ ಹಸ್ಬೆಂಡ್ 3 ಜನ ತಿಂದ್ವಿ. 5 ಆಗಿತ್ತಷ್ಟೇ. ಜಸ್ಟ್ ಒಂದು ಅರ್ಧ ಲೀಟ್ರೇನೋ ಕಾಯಿಸಿದ್ದೆ ಹಾಲು, ಅದರಲ್ಲಿ ಸ್ವಲ್ಪ ಹಾಲು ಯೂಸ್ ಮಾಡ್ಕೊಂಡಿದ್ದೆ. ಸೊ ಅದರಲ್ಲಿ ಇಷ್ಟು ಬಂದಿರೋದಷ್ಟೇ. ಹಲೋ ಫ್ರೆಂಡ್ಸ್, ಈಗ ಎದ್ದು ಕೂತ್ಕೊಬಿಟ್ಟ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಇಷ್ಟೋ ತನಕ 70 ವರ್ಷದ ಮುದ್ಕ ಆಡ್ದಂಗೆ ಆಡ್ತಾಯಿದ್ದ, ಬಿದ್ದು ಒದ್ದಾಡ್ಕೊಂಡು. ಗದೆ ಹಂಗೆ ಹಿಡ್ಕೊಂಡು ಫೋಟೋ ತೆಕ್ಕೊತೀನಿ. ಕೇವಲ 20 ಲಕ್ಷ. ಇಟ್ ಈಸ್ ಮೇಡ್ ಅಪ್ ಆಫ್ ಸಿಲ್ವರ್. ಇಟ್ ಈಸ್ 5 kg weight. See, I am weight lifting. And this is of red sandalwood. See, red sandalwood. If this you beat, you will get smashed. I am talking about. I know talking American English. ಅಮೇರಿಕನ್ ನಮ್ಮನೇ ಅಂತಲ್ಲ, ಈಗಿನ ಎಲ್ಲರ ಮನೆ ಪರಿಸ್ಥಿತಿನೂ ಇದೇ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ಲ ಇನ್ನೇನು. ಅದಕ್ಕೋಸ್ಕರ ನನ್ನ ಮಗನಿಗೆ ಓದು 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 ಅಂತ ಹೇಳಿದ್ರೆ ಮಲ್ಕೊಂಡು ಬಿದ್ದು ಓದಾಡ್ತಾ ಇರ್ತಾನೆ ಮನೆಯಲ್ಲಿ. ಸೆಕೆಗೂ ಅದಕ್ಕೂ ಏನಾದರೂ ಹೊಡೆಯೋದಕ್ಕೆ ಎತ್ಕೊಂಡ್ರೆ ಅದನ್ನೇ ನನಗೆ ಅದೇ ಮಾಡಿಬಿಡ್ತಾನೆ. ನಿನ್ಗೆ ಅದೇ ಎತ್ಕೊಂಡು ಬಂದ ಅಂಥೇಳಿ ಹೀಗೆ ತರಲೆ ಮಾಡಿಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಇವನಿಗೆ ಓದಿ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:30 10 ಆಗಿಬಿಟ್ಟಿರುತ್ತೆ. ಇನ್ನು ನನಗಂತೂ ವಿಡಿಯೋ ಮಾಡ್ಕೊಳ್ಳೋ ಇಂಟ್ರೆಸ್ಟು ಇರೋದಿಲ್ಲ. ಸುಸ್ತಾಗಿ ಒಂಥರ ಯಪ್ಪ ನಾಳೆಗೇನು ಓದಿಸ್ಲಿ, ನಾಳೆ ಏನೋ ಹೆಂಗೆ ಓದ್ತಾನೆ ಅವನು ಅದೇ ಮೈಂಡಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅಂದನೇ ಈ ನಡುವೆ ನಿಜವಾಗ್ಲೂ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನಗೆ. ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ನನ್ನ ಕೆಲಸ ಮಾಡ್ಕೊಂಡು ನಾನೆಲ್ಲ ರೈಡ್ ಮಾಡೋ ಅಷ್ಟರಲ್ಲಿ ಅವ್ನು ಬರ್ತಾನೆ, ಅಡುಗೆ ತಿಂಡಿ ಅನ್ನೋ ಅಷ್ಟರಲ್ಲಿ. ಮತ್ತು ಇನ್ನು ಅವ್ನು ಬಂದಮೇಲೆ ಅವನಿಂದ ಅಲ್ದಾಡೋದಾಗುತ್ತೆ ನನ್ನ ಕೆಲಸ. ನೆಕ್ಸ್ಟ್ ಮಂತ್ 4th or 5th ಏನೋ ಎಕ್ಸಾಮ್ ಇದೆ. ಯಾಕೆಂದರೆ ಈ ಸಲ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಎಕ್ಸಾಮು, ಯುಗಾದಿ ಹಬ್ಬ ಎಲ್ಲ ಮುಗಿದ್ಮೇಲೆ. ಹಂಗಾಗಿ ಸ್ವಲ್ಪ ತಲೆ ರಿಸ್ಕ್ ಆಗ್ತಾಯಿದೆ. ಇದಿಷ್ಟು ಆದಮೇಲೆ ನಮ್ಮ ರಸಗುಲ್ಲ ಕೂಡ ರೆಡಿ ಆಯಿತು. ನಾನು ಮೊದಲೇ ಹೇಳ್ದಾಗೆ ನಾನೇ ಬೇಕು ಅಂತ ಮಾಡಿದ್ರು ನನಗೆ ಎಷ್ಟು ಚೆನ್ನಾಗಿ ಅದು ರಸಗುಲ್ಲ ಬರ್ತಾಯಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಒಂಥರ ಕ್ರಿಸ್ಪಿನೆಸ್ ಇರ್ಬೋದು, ಒಂಥರ ಸ್ವೀಟು, ಎರಡೂ ಕೂಡ ಚೆನ್ನಾಗಿತ್ತು. ಸ್ವಲ್ಪ ಫ್ರೀಝರಲ್ಲಿ ಇಟ್ಟಿದ್ದೆ ಬೇಗ ತಣ್ಣಗಾಗಲಿ ಅಂತ. ಯಾಕೆಂದರೆ ನನ್ನ ಮಗನಿಗೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ, ಬಿಸಿ ಬಿಸಿ ತಿಂದರೆ ಅಷ್ಟು ಚೆನ್ನಾಗೂ ಇರೋದಿಲ್ಲ. ನನಗೆ ಎಸ್ಪೆಷಲಿ ರಸಗುಲ್ಲ ಇರ್ಬೋದು, ಜಾಮೂನ್ ಇರ್ಬೋದು, ಅದೆಲ್ಲ ಬಿಸಿ ಬಿಸಿ ತಿಂದರೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಬೇಗ ತಣ್ಣಗಾಗಲಿ ಅಂಥೇಳಿ ಫ್ರೀಝರಲ್ಲಿ ಇಟ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು ಅವನು ಓದ್ತಾ ಇದ್ದ, ನಾನು ಕೇಳ್ತಾ ಇದ್ದೆ ಅಷ್ಟೇ. ಅದಾದಮೇಲೆ ಎಲ್ಲರೂ ರಸಗುಲ್ಲ ತಿಂದ್ವಿ. ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ, ಯೂಶ್ವಲಿ ಮಿಲ್ಕ್ ಪ್ರಾಡಕ್ಟ್ಸ್ ಅವರು ಜಾಸ್ತಿ ಇಷ್ಟಪಡೋಲ್ಲ. ಈ ರಸಗುಲ್ಲ ಇರ್ಬೋದು, ಹಾಲು ಪಾಯಸ ಅದೆಲ್ಲ ಇಷ್ಟಪಡೋಲ್ಲ. ಅವತ್ತು ಇಷ್ಟಪಡ್ತೀನಿ ಮಾಡ್ತಾರೆ. ಗಾಡಿ ಓಡ್ಸೋಕ್ಕಾಗುತ್ತಾ? ನಡೀರಿ ಸುಮ್ಮನೆ. ಅವನೇ ಬರಲ್ಲ ನೋಡಿ, ನೀನೇನು ಫೋರ್ಸು? ನೋಡೇ ಇಲ್ಲ ಅನ್ಸುತ್ತಲ್ಲ ಇಷ್ಟೋ ತನಕ. ನೋಡೇ ಇರಲಿಲ್ವ ನೀನು? ನಮ್ಮ ಯಜಮಾನ್ರು ಹೆಂಗೆ ರೆಡಿಯಾಗಿದ್ದಾರೆ ಅಂದರೆ, ಎಲ್ಲಿಗೆ ಹೋಗಕ್ಕೆ ರೆಡಿಯಾಗಿದ್ದೀರ ರೀ? ಆಚೆ ಕಡೆ ಹೆಂಗೆ ಹೋಗೋಕ್ಕೆ? ಎಲ್ಲಿಗೆ ಅದನ್ನ ಹೇಳಿ ಫಸ್ಟು.
ಸುಮ್ಮನೆ ಹಾಂ ಅದೇ ಎಲ್ಲಿಗೆ ಅಲ್ಲಿತ್ತು ಸುಮ್ಮನೆ ಗ್ಲಾಸ್ ಹಾಕೊಂಡೆ ಟೀ ಮಾಡ್ಕೋಬೇಕು ಯಾವ ಥರ ರೆಡಿಯಾಗಿದ್ದಾರೆ ನಮ್ಮ ಯಜಮಾನ್ರು ನೋಡಿ. ಅಲ್ಲಿತ್ತು ಸುಮ್ಮನೆ ಏನೋ ಮಗನೂ ಕರ್ಕೊಂಡು ನಡೀತಾ ಇದ್ದಾರಲ್ಲಪ್ಪ, ಇವತ್ತೇನು ಸ್ಪೆಷಲ್ ರೀ? ಸಾಮಾನೆಲ್ಲ ತಲೆ ಮೇಲೆ ಇಟ್ಕೊಂಡು ಅದೊಂದು ಬರ್ಬೇಕು. ಡಿಮಾರ್ಟಿಂದ ತಗೊಳ್ಳೋ ಅಂಥ ರೇಷನ್ನ ತಲೆ ಮೇಲೆ ಇಟ್ಕೊಂಡು ಅಷ್ಟೊಂದಿದೆ ಸಾಕು ನನ್ನ ಮಗ. ಗಾಡಿಕಿ ಡಿಮಾರ್ಟ್ಗೆ ಹೋಗಿ ರೇಷನ್ ಎಲ್ಲ ತೊಗೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಜಾಸ್ತಿ, ಈ ನಡುವೆ ವೀಡಿಯೋನು ಮಾಡ್ಕೊಳಕ್ಕಾಗ್ತಲ್ಲ. ಆಲ್ಮೋಸ್ಟ್ ಅವನ ಎಕ್ಸಾಮ್ ಮುಗಿಯೋವರೆಗೂ ಇದೇ ರೀತಿ ಇರುತ್ತೆ ನನ್ನ ರೊಟೀನ್ ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟಕ್ಕೆ ಈ ಒಂದು ಪುಟ್ಟ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.